ಜೈ ಶ್ರೀರಾಮ್, ಜೈ ಹಿಂದೂ ರಾಷ್ಟ್ರ. ನಾನು ನಿಮ್ಮ ಹೇಮಂತ್ ಇಂದು ಮಾತಾಡ್ತಾ ಇರೋದು. ಪ್ರಿಯಾಂಕಾ ಖರ್ಗೆ ಅವರು RSSನ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡಿಬಿಡ್ತೀವಿ, ನಿಮ್ಮ ಒಂದು ಮುಸ್ಲಿಮರ ಓಲೈಕೆಗೋಸ್ಕರ RSSನ್ನು ಬ್ಯಾನ್ ಮಾಡ್ತೀವಿ, ಬಜರಂಗ್ ದಳವನ್ನು ಬ್ಯಾನ್ ಮಾಡ್ತೀವಿ ಅಂತಂದು ಹೇಳ್ತೀರಿ. ನಿಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಲೇ ಆಗಲಿಲ್ಲ, ನಿಮ್ಮ ಗಾಂಧಿ ಪರಿವಾರದವ್ರ ಕೈಲೇ ಆಗಲಿಲ್ಲ. ಶತಕ ಬಾರಿಸಿ 100 ವರ್ಷದ ಇತಿಹಾಸ ಇರ್ತಕ್ಕಂಥ RSSನ್ನು ಬ್ಯಾನ್ ಮಾಡಿಬಿಡ್ತೀವಿ. ಏನು ಸ್ವಾಮಿ ನೀವು ಬ್ಯಾನ್ ಮಾಡೋದು? ಯಾರನ್ನ ಮೆಚ್ಚೋಕ್ಕೋಸ್ಕರ ನೀವು RSSನ್ನು ಬ್ಯಾನ್ ಮಾಡ್ತೀವಿ ಅಂತಂದು ಹೇಳ್ತಾ ಇದ್ದೀರಾ? RSSನ ಬಗ್ಗೆ ಏನು ಗೊತ್ತು ನಿಮಗೆ? ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅಂದ್ರೆ ನಿಮ್ಗೆ ಏನು ಗೊತ್ತು? ಏನು ತಿಳ್ಕೊಂಡಿದ್ದೀರಿ ನೀವು? ಪ್ರಿಯಾಂಕಾ ಖರ್ಗೆ ಅವರೇ, ಒಂದು ನೆನ್ಪಿಟ್ಕೊಳ್ರಿ, ನಿಮಗೆ ಕುಟುಂಬ ಮೊದಲು, RSS ಸಿದ್ಧಾಂತ ಇರ್ತಕ್ಕಂಥ ನಮಗೆ ದೇಶ ಮೊದಲು, ದೇಶವೇ ನಮ್ಮ ತಂದೆ ತಾಯಿ ಅಂತಂದೇಳಿ ಬದುಕ್ತಾ ಇರ್ತಕ್ಕಂಥ ನಾವು. RSS ಸಿದ್ಧಾಂತವೇ ದೇಶ ಮೊದಲು ಅಂತಂದೇಳಿ ನಿಮ್ಮಂಥ ಹೊಲಸು ರಾಜಕಾರಣಿಗಳು, ನೀತಿಗೆಟ್ಟ ರಾಜಕಾರಣಿಗಳು ಖಜಾನೆ ತುಂಬಿಸ್ಕೊಂತಿದ್ದಾರಲ್ಲ, ಆ ಥರ ಅಂತ ತಿಳ್ಕೊಂತಿದ್ದಾರೆ. RSS ಅಂದರೆ ದೇಶ ಮೊದಲು, ನಮಗೆ ಮನೆಗಿಂತ RSS ಅಂದರೆ ದೇಶ ಮೊದಲು ಅಂತಂದೇಳಿ ಬದುಕಿರೋರು. ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ಒಂದು ಮಾತು ನೆನ್ಪಿಟ್ಕೊಳ್ರಿ, ಈ ದೇಶದಲ್ಲಿ ಎಂಥ ತುರ್ತು ಪರಿಸ್ಥಿತಿ ಬರಲಿ, ಭೂಕಂಪ ಸಂಭವಿಸಲಿ, ಎಂಥದೇ ಫ್ಲಡ್ ಬರಲಿ, ಎಲ್ಲಿ ನೆರೆ ಪರಿಸ್ಥಿತಿ ಬಂದರೆ ಫಸ್ಟ್ ಧಾವಿಸೋದು RSS ಸ್ವಯಂ ಸೇವಕ ಸಂಘದ ಸಂಘಿಗಳು ಅನ್ನೋದನ್ನು ಮಾತ್ರ ಮರಿಬೇಡ್ರಿ ನೀವು. ಎಂಥ ಪ್ರಕೃತಿ ವಿಕೋಪ, ಭೂಕಂಪ ಅಂತ ಸಂಭವಿಸಿದ್ರು ಮೊದಲು ಬರೋದು RSSನ ಸರಸಂಚಾಲಕರು, RSSನ ಸಂಘಿಗಳು, ಅವರ ಕುಟುಂಬದ ಜೊತೆಗೆ ನಿಂತು ನಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ನೆರೆ ಬಂದಿರತಕ್ಕಂಥ ಕುಟುಂಬದವ್ರ ಜೊತೆಗೆ ನಿಂತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂಥ RSSನ್ನು ನೀವು ಬ್ಯಾನ್ ಮಾಡ್ತೀವಿ ಅಂತಂದು ಹೇಳ್ತೀರಾ? ಇಡೀ ದೇಶದಲ್ಲಿ ಎಂಥ ಕಷ್ಟ, ನೆರೆ ಬಂದರು, ಭೂಕಂಪ ಸಂಭವಿದ್ರು, ಮೊದಲು ಬಂದು ನಿಂತ್ಕೊಳ್ಳೋದು ಇದೇ ಕಾಕಿ ಪ್ಯಾಂಟು ಬಿಳಿ ಶರ್ಟ್ ಇರತಕ್ಕಂಥ RSSನ ಸರಸಂಚಾಲಕರು ಅನ್ನೋದನ್ನು ಮರಿಬೇಡ್ರಿ ಸ್ವಾಮಿ. ಪ್ರಿಯಾಂಕಾ ಖರ್ಗೆ ಅವರೇ, PFI ಬ್ಯಾನ್ ಆಯಿತು. ಬ್ಯಾನ್ ಆದಾಗ ಏನು ಹೇಳಿದ್ರಿ ತಾವು? ಅಸಂವಿಧಾನಿಕ, ದೇಶದಲ್ಲಿ ಅರಾಜಕತೆ ಸೃಷ್ಟಿ ಆಯಿತು ಅಂತಂದು ಹೇಳಿದ್ರಿ. ಇದೇ PFIಯನ್ನು ಬ್ಯಾನ್ ಮಾಡಿದಾಗ ಅರಾಜಕತೆ ಸೃಷ್ಟಿಯಾಗಿದೆ, ದೇಶದಲ್ಲಿ ಎಮರ್ಜೆನ್ಸಿ ಇದೆ, ಸಂವಿಧಾನದ ಕಗ್ಗೊಲೆ ಆಗಿದೆ ಅಂತಂದೇಳಿ ದೇಶದ್ರೋಹಿಗಳ ಪರ ನಿಂತರೆ ನೀವು. ಭಾರತ ಮಾತೆಯನ್ನೇ ನಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡಿರ್ತಕ್ಕಂಥ RSSನ್ನು ಬ್ಯಾನ್ ಮಾಡಬೇಕು ಅಂತಂದೇಳಿ ಮಾತಾಡ್ತೀರಿ. ನಾಚಿಕೆ ಆಗಲ್ವಾ ನಿಮ್ಮ ಯೋಗ್ಯತೆಗೆ? ಒಂದನ್ನು ನೆನ್ಪಿಟ್ಕೊಂಡ್ರೆ ಪ್ರಿಯಾಂಕಾ ಖರ್ಗೆ ಅವರೇ, 1963ರಲ್ಲಿ ಇದೇ ನಿಮ್ಮ ಜವಾಹರ್ಲಾಲ್ ನೆಹರೂರವರು ಗಣರಾಜ್ಯೋತ್ಸವದ ಪೆರೇಡಿನಲ್ಲಿ RSSನ್ನು ಪೆರೇಡಿ ಕರೆದಿದ್ರು. ಯಾಕೆ ಅಂತ ಗೊತ್ತಾ? 1962ರಲ್ಲಿ ಭಾರತ ಚೀನಾ ಯುದ್ಧ ಆದಾಗ ಸೈನಿಕರ ನೆರವಿಗೆ ಬಂದಂಥ ಇದೇ RSS ಅನ್ನೋದನ್ನು ನೀವು ಮರಿಬೇಡ್ರಿ. ದೇಶದಲ್ಲಿ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ, ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರೋದು ಎರಡನೇ ಮಾತು. ಪ್ರಿಯಾಂಕಾ ಖರ್ಗೆ ಅವರು, ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಐತಿ, ನಿಮಗೆ ತಾಕತ್ತಿದ್ರೆ ಒಂದೇ ಒಂದು ಶಾಖೆಯನ್ನು ಮುಟ್ಟಿ ನೋಡ್ರಿ. RSS ತಾಕತ್ತೇನು ಅಂತ ನಾವು ತೋರಿಸ್ತೀವಿ. ದೇಶಕ್ಕೆ ನಿಮ್ಮ ಕೊಡುಗೆ ಏನು ರೀ? ನಿಮ್ಮ ಕೊಡುಗೆ ಏನು ದೇಶಕ್ಕೆ? RSS ಅಂದರೆ ದೇಶಭಕ್ತಿ ಅನ್ನೋದನ್ನು ನಾವು ಎತ್ತಿ ತೋರಿಸಿದ್ದೀವಿ. ದೇಶದ ಸುರಕ್ಷತೆಯಲ್ಲಾಗಿರಲಿ, ದೇಶದಲ್ಲಿ ಎಂಥ ಪ್ರಕೃತಿ ವಿಕೋಪಗಳೇ ಬಂದಿರಲಿ, ಭಾರತೀಯ ಸೈನಿಕರನ್ನ ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋದೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ. ಮರಿಬೇಡ್ರಿ. ನಿಮ್ಮ ಅಪ್ಪನ ಹೆಸರು ಹೇಳಿಕೆಂದು ಅಧಿಕಾರಕ್ಕೆ ಬಂದಿರತಕ್ಕಂಥ ನಿಮಗೇನು ಗೊತ್ತ್ರಿ RSSನ ಬಗ್ಗೆ? ನಿಮ್ಮ ಸೋಕಾಲ್ಡ್ ಗಾಂಧಿ ಪರಿವಾರ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅಂಥವ್ರ ಕೈಲಿ RSSನ ಒಂದು ಬೇರು ಸಮೇತ ಅಲ್ಗಾಡ್ಸೋಕ್ಕಾಗಲಿಲ್ಲ. ಇನ್ನು ನೀವೆಲ್ಲ ಏನು ಕಿಸ್ತು ದಬ ಆಗ್ತೀರಾ? ನಾನು ಹೆಮ್ಮೆಯಿಂದ ಹೇಳ್ತೇನೆ, ಒಬ್ಬ RSS ಕಾರ್ಯಕರ್ತ ಅಂತಂದೇಳಿ. ತಾಕತ್ತಿದ್ರೆ ಮುಟ್ರಿ ನೋಡೋಣ. ಪೊಲೀಸ್ ಸ್ಟೇಷನ್ನಿಗೆ ಬೆಂಕಿ ಹಚ್ಚೋರ್ನ, ಕಲ್ಲು ಎಸೆಯೋರ್ನ, ಕುಕ್ಕರ್ನಾಗ ಬಾಂಬ್ ಎಸೆಯೋರ್ನ, ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡೋ ಅಂಥವ್ರನ್ನೇ ನಿಮ್ಮ ಕೈಲಿ ಏನೂ ಕಿತ್ತಿಗೆ ದಬ ಹಾಕೋಕ್ಕಾಗಲಿಲ್ಲ. ಇನ್ನು RSSನ್ನು ಬ್ಯಾನ್ ಮಾಡಿಬಿಡ್ತೀವಿ. ಸ್ವಾಮಿ ಸಾಕು ನಿಲ್ಲಿಸ್ರಿ, ಹಗಲ್ಗನ್ಸು ಕಾಣದ. ಎಲುಬಿಲ್ಲದ ನಾಲಿಗೆ ಅಂತ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡ್ರಿ. ನಾನಳಿವೆ ನೀನಳಿವೆ, ನಮ್ಮೆಲ್ಲವುಗಳ ಮೇಲೆ ಮೂಡುವುದು ನವಭಾರತದ ಲೀಲೆ. ದೇಶಕ್ಕೋಸ್ಕರ ಹಗಲಿರುಳು ಶ್ರಮ ಪಡ್ತಾ ಇರ್ತಕ್ಕಂಥ RSSನ್ನು ನಿಮಗೆ ತಾಕತ್ತು, ದಮ್ಮು, ಯೋಗ್ಯತೆ ಇದ್ದರೆ ಬ್ಯಾನ್ ಮಾಡ್ರಿ ನೋಡೋಣ. ಜೈ ಶ್ರೀರಾಮ್, ಜೈ ಹಿಂದೂ ರಾಷ್ಟ್ರ.